ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತಂದರೆ ನೋವಿನ ಸಂಗತಿನೇ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಮ್ಮದು ಏನು ಪ್ರತಿ ಬಾರಿ ನಮಗಾಗಿಯೋ ಇರ್ತಾರೋ ಏನು ಬೇರೆ ಎಲ್ಲರಿಗೂ ಇದೇ ರೀತಿನೇ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಮಾತ್ರ ನಿಮಗೆ ಮನ ಕಲಕುವ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ಇಂಥ ಕೀಳು ಮನಸ್ಸಿನ ಭಾವನೆ, ಇಷ್ಟು ದುಷ್ಟತನ, ಎಷ್ಟು ಬಾಯಿಲ್ಲದ ಪ್ರಾಣಿಗಳಿಗೆ ಇಷ್ಟೊಂದು ಅವು ಏನು ಮಾಡಿದವು ಪಾಪ, ಅವನ್ನ ಈ ರೀತಿ ಸಾಯಿಸುವಂಥದ್ದು ಯಾಕೆ ಮಾಡಿದರು, ಏನಕ್ಕೆ ಮಾಡಿದರು, ಏನು ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಒಂದು ಬಾಯಿಲ್ಲದ ಮೂಕ ಪ್ರಾಣಿನ ತೆಗೆಯುವಷ್ಟು ದುಷ್ಟತನ ಇವರಲ್ಲಿದೆ ಅಂದರೆ ಇನ್ನು ಮನುಷ್ಯರನ್ನು ಬಿಡ್ತಾರ ಇವರೆಲ್ಲ? ಈ 3 ಮೂಕ ಪ್ರಾಣಿಗಳನ್ನು ಪ್ರಾಣಹಾನಿ, ಜೀವನ ಹೊರಟೋಗಿದೆ, ಸೆಕೆಂಡ್ಗೂ ನಿಂತಿಲ್ಲ ಜೀವ. ಯಾವ ರೀತಿ ಆಯಿತು, ಏನಾಯಿತು, ಯಾಕಾಯಿತು? ಒಂದು ನಮಗಂತೂ ಮನಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ, ಈ ಥರ ದುಷ್ಟತನ, ಈ ಥರ ಕೀಳು ಭಾವನೆ, ಈ ಥರ ಭಾವನೆ ಇರುವಂಥವ್ರು ಇರ್ತಾರ ನಮ್ಮಲ್ಲಿ? ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾನು ನನ್ನ ಮಕ್ಕಳಿಗೆ ಸ್ವಲ್ಪ ಕಷಾಯ ಮಾಡಿದ್ದೆ. ಅವ್ನು ಯಾಕೋ ವಾಯ್ಸು ಸ್ವಲ್ಪ ಸರಿ ಬರ್ತಾ ಇರಲಿಲ್ಲ, ಶೀತ ಆಗಿತ್ತು. ಅದಕ್ಕೋಸ್ಕರ ಅವನಿಗೂ ಕೂಡ ಕಷಾಯ ಮಾಡಿಕೊಟ್ಟೆ. ಅವನು ಹೇಳ್ತಾ ಇದ್ದಾನೆ, ಕೇಳಿದೆ ಏನು ಕುಡಿತಾರೆ ಅಂತ. ಇಲ್ಲ ನೆಗಡಿ ಆಗಿದೆ, ಶೀತ ಆಗೈತೆ, ಅದಕ್ಕೆ ಕುಡಿತಾರೆ, ಇದನ್ನು ಕುಡಿಬೇಕು, ಕುಡೀರಿ ಅಂತಂದೇಳಿ ಅವನು ಹೇಳ್ತಾ ಇದ್ದ. ಇವಳಿಗೆ ಅದು ಸ್ವಲ್ಪ ಕಹಿ ಇರೋದ್ರಿಂದ ಸ್ವಲ್ಪ ಇದು ಮಾಡ್ತಾಯಿದ್ದಾಳೆ, ಕುಡಿತಾಳೆ ಮತ್ತು ವ್ಯಾ ವ್ಯಾ ಮಾಡ್ತಾಳೆ. ಹಂಗೆ ನೋಡ್ತಾ ಇರ್ಬೋದು ಹೆಂಗೆ ಮಾಡ್ತಾಳೆ, ಮಖ ಹೆಂಗೆ ಮಾಡಿದ್ದಾಳೆ ಅಂತಂದೇಳಿ ಅವಳು. ಅಯ್ಯೋ, ಅವಳು ಕತೆ ಮಾತ್ರ ಹೇಳೋಕ್ಕೆ ಹೋಗ್ಬೇಡಿ, ಹಂಗೆ ಮಾಡ್ತಾಳೆ. ಅವಳು ಮಾತಾಡೋ ರೀತಿ ಆಗಿರ್ಬೋದು, ನನಗೆ ಒಂದೊಂದು ಸಲ ವಿಚಿತ್ರ ಅನಿಸ್ಬಿಡುತ್ತೆ. ಆ ರೀತಿ ಎಲ್ಲ ಪ್ರತಿಯೊಂದೂ ಅವಳು ಮಾತಾಡೋ ರೀತಿ ದೊಡ್ಡದಾಗೇ ಇರುತ್ತೆ. ಕೆಲವೊಂದು ಸಲ ನಮಗೆ ಬರ್ದೇ ಇರೋವಂಥ ಯೋಚನೆ ಮಕ್ಕಳಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ಅದ್ರ ಬಗ್ಗೆ ಮಾತಾಡೋಣ. ನಾವು ಇದು ಬೇರೆ ಹೊಸ ತೋಟ ತಗೊಂಡಿರೋರು ಅವರು. ಅಲ್ಲೇ ಮನೆ ಇದೆ, ಮನೆಯೆಲ್ಲ ಚೆನ್ನಾಗಿದೆ. ಬಟ್ ಇನ್ನೂ ಬೀಗ ಕೊಟ್ಟಿಲ್ಲ ಅವರು, ಬೀಗ ಏನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇನ್ನೂ ಓಪನ್ ಇಲ್ಲ. ಅದನ್ನು ಕ್ಲೀನ್ ಸದ್ಕ ಮಾಡಬೇಕು. ನಾವು ಅಮಾವಾಸ್ಯೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಅವರು ಇನ್ನೂ ಕೀನೇ ಕೊಟ್ಟಿಲ್ಲ, ಕ್ಲೀನ್ ಎಲ್ಲ ಮಾಡಬೇಕಲ್ವ. ನೋಡೋಣ, ಅಷ್ಟರೊಳಗೆ ಕೊಟ್ಟರೆ ಒಂದು ದಿನದಲ್ಲೇನೋ ಮಾಡಿಬಿಡ್ಬೋದು ಅನ್ಸುತ್ತೆ ನನಗೇನೋ. ಏನು 2 ದಿನ ಹಿಡಿಯುತ್ತೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಬೇಕು. ಒಳಗಡೆ ಎಲ್ಲ ಈ ರೀತಿ ಐತೆ, ತುಂಬ ಅಂದರೆ ತುಂಬ ಗಲೀಜಾಗಿ ಹೋಗ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನೋಡಬೇಕು ಯಾವ ರೀತಿ ಕ್ಲೀನ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅದು ಮನೆ ಇರೋ ಆಕಾರ ನೋಡಿ, ಅಂದರೆ ಯಾರೂ ಇಲ್ಲ ಅಂದರೆ ಮತ್ತು ಈ ರೀತಿನೇ ಆಗ್ತಾಯಿರುತ್ತೆ. ಅದ್ರಾಗೇನು ತಪ್ಪಿಲ್ಲ. ಮತ್ತು ಮನೇಲಿದ್ದರೆ ಬೇರೆ, ಮನೆ ಇಲ್ಲದೇ ಇದ್ರೇ ಬೇರೆ. ಇವೇ ನೋಡಿ ಹಸುಗಳು, ತುಂಬ ಅಂದರೆ ತುಂಬ ನೋವಾಗ್ತಾಯಿದೆ ನನಗಂತೂ. ಅವಕ್ಕೆ ಏನೋ ಪಾಯ್ಸನ್ ಏನೋ ಹಾಕ್ಬಿಟ್ಟಿದ್ದಾರಂತೆ, ಹೀರೋ ಗೊಬ್ಬರ ಏನೋ ಹಾಕಿ ಈ ರೀತಿ ಹಸುಗಳನ್ನು ಸಾಯೋ ರೀತಿ ಮಾಡಿದ್ದಾರೆ. ಇಂಥ ಕ್ರೂರತನ ಈ ಮನುಷ್ಯರಲ್ಲಿ ಹೇಗೆ ಬಂತು? ಮೂಕ ಪ್ರಾಣಿಗಳು ಏನು ಮಾಡಿದ್ವು? ಅವಕ್ಕೆ ಒಂದು ತುತ್ತು ಅನ್ನ ಹಾಕಿದರೆ ಎಷ್ಟು ನಮಗೆ ನಿಯತ್ತಾಗಿರ್ತವೆ, ಎಷ್ಟು ಕೆಲಸ ಮಾಡಿಕೊಡ್ತವೆ. ಆ ಪ್ರಾಣಿಗಳು ಏನು ಮಾಡಿದ್ವು ಅಂತ ನಾನು ಕೇಳ್ತಾ ಇರೋದು ಅವ್ರಿಗೆಲ್ಲ. ಯಾಕೆ ಇಷ್ಟು ದುಷ್ಟತನ? ಬಾಯಿಲ್ಲ ಅವಕ್ಕೆ, ಹೇಳ್ತಾವ, ಬಾಯಿ ಬಿಟ್ಟು ಹೇಳ್ತಾವ, ನಮ್ಗೆ ಹಿಂಗಾಗಿದೆ, ಹಿಂಗಿಲ್ಲ ಅಂತಂದೇಳಿ. ಏನೋಪ್ಪ ಅಂದರೆ, ಏನೋ ಅಕಸ್ಮಾತ್ ಏನೋ ಒಂದು ಸ್ವಲ್ಪ ಮುಸುರೆಯಲ್ಲಿ ಏನಾದರೂ ಆಯಿತು ಅಂದರೆ ಹೊಟ್ಟೆ ಉಬ್ಬರ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೆಡಿಸನ್ಗಳಿದ್ದಾವೆ, ಮನೆ ಮದ್ದೇ ಇದ್ದಾವೆ, ಅವನ್ನ ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಇದು ಸಡನ್ಲಿ ಆಗಿದೆ, ಏನಕ್ಕಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಮುಸುರೆ ಕುಡಿದ ತಕ್ಷಣ ಇನ್ನೊಂದು ಕರು, ಇವು 2 ಎತ್ತು ಕುಡಿದಿದ್ದಾವೆ. ಕರು ಕಿಡಕ್ಕಂತ ಹೋಗಿದ್ದಾರೆ. ಅಷ್ಟರಲ್ಲಿ ಅವು ದಬ 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 ಬಿದ್ದೇ ಬಿಟ್ಟಿದ್ದಾವೆ 2 ಎತ್ತುಗಳು ಬಿದ್ದು ಕರನ್ನು ಕಿರ್ಚಿ ಅದು ಸತ್ತೋಗ್ಬಿಟ್ಟಿವೆ. 1 ಸೆಕೆಂಡು ತಡ ಆಗಿಲ್ವಂತೆ, ಆ ರೀತಿ ಆಗಿದೆ. ಇವು ಯಾರಪ್ಪ ಅಂದರೆ ನಮ್ಮ ತಂಗಿ ಮನೆಯಲ್ಲಿ ಎತ್ತು ಆಕಳ ಎಲ್ಲ ಇದ್ವು. ಅವ್ರದ್ದು ಬೇಸಾಯ, ರೈತರು ಅವರು ಮಾಡೋವಂಥದ್ದು. 3 ತಿಂಗಳಾಗಿತ್ತೆ ಅವನ್ನಷ್ಟೇ ತಂದು, ಎತ್ತು ತಂದು 3 ತಿಂಗಳಾಗಿತ್ತು ಅಷ್ಟೇ ಅವನು ತಂದು. ಯಾಕೆ ಈ ರೀತಿ ಮಾಡಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ನಮಗಂತೂ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಈ ರೀತಿ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಯಾರಿಗೇನು ಹಸುಗಳಿಗೆ, ದನಗಳು ಏನು ಮಾಡಿದ್ವು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇಂಥ ದುಷ್ಟ ಬುದ್ಧಿ ಯಾಕೆ ಬಂತು? ಮನುಷ್ಯನ ಜನ್ಮ ಅಂದ್ರೇ ಸಿಗೋದು
ಪುಣ್ಯ ಜನ್ಮ ಅಂತಂತಾರೆ. ನೀವು ಪಾಪದ ಜನ್ಮ ಮಾಡ್ಕೊಂಡಿದ್ದೀರಾ. ಈ ಮಾನವ ಜನ್ಮಕ್ಕೆ ಒಂದು ಕಳಂಕ. ನೀವು ಇಂಥವ್ರು ಇದ್ದೀರಾ ಅಂದರೆ, ಬಾಯಿಲ್ಲದ ಪ್ರಾಣಿಗಳನ್ನು ಜೀವ ತೆಗೆಯುವಂಥ ದುಷ್ಟ ಬುದ್ಧಿ ನಿಮ್ಮಲ್ಲಿದೆ ಅಂದರೆ ಏನು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾನಂತೂ 2 ದಿನ ಇದುವರೆಗೂ ನನ್ನ ಕಣ್ಣಿಗೆ ಅದು ಹೋಗ್ತಾಯಿಲ್ಲ, ನನ್ನ ಕಣ್ಣು ಮುಂದೆ ಹಾಗೆ ಬರ್ತಾಯಿದೆ. ನನಗಂತೂ ಏನು ಹೇಳಬೇಕು, ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ ಹಸುಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಮೊನ್ನೆ ತಾನೇ ಕಾರಣಿಯಲ್ಲಿ ತೆಗ್ದಿರೋವಂಥ ಫೋಟೋ ಅದು. ಅದಕ್ಕೆ ನನಗಂತೂ ಹಿಂಸೆ ಅಂದರೆ ತುಂಬ ಹಿಂಸೆ ಆಗ್ತಿದೆ ಫ್ರೆಂಡ್ಸ್. ನನಗೆ ಈ ವಿಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ. ಅದು 3-4 ದಿನ ಆಯಿತು ನಾನು ಈ ವಿಡಿಯೋ ರೆಡಿ ಮಾಡಿಟ್ಕೊಂಡು ಹೇಳಬೇಕು, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂದೇಳಿ. ನನಗೆ ಆಗ್ತಾಯಿರಲಿಲ್ಲ, ಕೂತ್ಕೊಂಡು ಇದೆಲ್ಲ ಹೇಳೋಕ್ಕೆ ಆಗ್ತಾಯಿರಲಿಲ್ಲ. ತುಂಬ ದುಃಖ ಆಗಿಬಿಟ್ಟಿತ್ತು. ಯಾಕಂದರೆ ನಮ್ಮವು ಬಂಗಾರ ಬೇರೆ ಆದಿದ್ದು ಕಳುವಾಗಿದ್ದಾವೆ, ಇದು ಬೇರೆ, ಅದರಲ್ಲಿ ಇದು ಬೇರೆ. ಹೀಗಾಗಿ ತಲೆ ಏನೂ ಓಡ್ತಾನೆ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಈ ರೀತಿ ಅಂತೂ ಆಗಿದೆ. ನಿಮಗೆಲ್ಲ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಥರ ದುಷ್ಟತನ ಬುದ್ಧಿ ಯಾಕೆ ಬಂತೋ ಗೊತ್ತಿಲ್ಲ ಅವ್ರಿಗೆ. ಬಾಯಿಲ್ಲ ಅವಕ್ಕೆ. ಏನಾದರೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಥರ ಇರ್ತಾರೆ ಜನ, ಈ ಥರ ದುಷ್ಟ ಬುದ್ಧಿ ಇರುತ್ತೆ ಅವ್ರ ಹತ್ರ. ಈ ಥರ ನೀಚ ಭಾವನೆ ಅಂತಲೇ ಹೇಳ್ಬೋದು. ಏನೋ ಹೀರೋ ಗೊಬ್ಬರ ಏನೋ ಹಾಕಿದ್ರಂತೆ ಮುಸ್ರೆಗೆ, ಸಡನ್ಲಿ ಹೋಗಿ ಇವರು ಬೇಯಿಸಿ ಒಟ್ಟು ತಿಂದಿದ್ದಾವೆ. ಸಡನ್ಲಿ ಹೋಗಿಟ್ಟರೆ ಸಡನ್ಲಿ ಹಂಗಾಗಿಬಿಟ್ಟಿದೆ. ಒಟ್ಟಿನಲ್ಲಿ ಪಾಯ್ಸನ್ ಅಂತ ಬಂದಿದೆ ರಿಪೋರ್ಟಲ್ಲಿ, ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಈ ರೀತಿ ಇತ್ತು ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗಂತೂ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್.